ನಮಸ್ತೆ, ನಾನು ನಿಮ್ಮ ಅಶ್ವಿನಿ. ಇಂಡಿಪೆಂಡೆನ್ಸ್ ಡೇಗೆ ಲೀವ್ ಇದ್ದ ಕಾರಣ ಊರಿಗೆ ಹೊರಟಿಗೆ ರೆಡಿಯಾಗಿದ್ದೆ. ಸೊ ಬಸ್ ಬುಕ್ ಇತ್ತು. ಸೊ ನಾನು ಊರಿಗೆ ಹೊರಡಲಿಕ್ಕೆ ಹೊರಟೆ. ನೆಕ್ಸ್ಟ್ ಡೇ ಊರಿಗೆ ರೀಚ್ ಆಗಿದ್ದೀನಿ. ಸೊ ಅದೇ ದಿನ ನಾನು ಟೆಂಪಲಿಗೆ ಹೋಗಲಿಕ್ಕಿತ್ತು, ಭಟ್ಕಳದಲ್ಲಿರೋ ಸೋಡಿಗದ್ದೆ ಮಹಾಸತಿ ಟೆಂಪಲ್ಗೆ. ಅಲ್ಲಿ ಆಫ್ಟರ್ ಲಾಂಗ್ ಟೈಮ್ ಅಲ್ಲಿ ನನ್ನ ಅಪ್ಪ ಅಮ್ಮನ ಜೊತೆಗೆ ಟೆಂಪಲ್ಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದೆ. ಸೊ ಬಿಕಾಸ್ ನಾನು ಮೊದಲ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ಟೆಂಪಲಿಂದನೇ ಸ್ಟಾರ್ಟ್ ಮಾಡುವ ಅನ್ನೋದಿತ್ತು. ಸೊ ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ ನೋಡಿ ಬೋರ್ ಆಗ್ತಾಯಿತ್ತು. ಇಲ್ಲಿ ನನಗೆ ಊರಲ್ಲಿ ನೇಚರು, ಬೆಟ್ಟ ಗುಡ್ಡ, ಗಾಳಿ ಮಳೆ ಎಲ್ಲ ನೋಡಿ ಖುಷಿ ಆಗ್ತಾಯಿತ್ತು. ಬ್ರಿಡ್ಜ್ ಮೇಲಿಂದ ಹೋಗಬೇಕಾದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು, ಯಾಕಂದರೆ ಸಾಲಾಗಿ ಬೋಟ್ಗಳು ನಿಂತಿದ್ವು ಕೆಳಗಡೆ. ಸೊ ನೀರು ತುಂಬಿ ಹರಿತಾ ಇತ್ತು, ಅದನ್ನು ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ನಾನು ಅಮ್ಮನ ಜೊತೆ ಕೂತಿದ್ದೆ. ನಮ್ಮ ಅಮ್ಮನ ಎಕ್ಸೈಟ್ಮೆಂಟಿಂದನೇ ನೋಡ್ತಾಯಿದ್ರು. ಬಿಕಾಸ್ ಅದು ಅಲ್ಲಿಂದ ನಮ್ಮೂರಿಂದ 2 ಅವರ್ ಜರ್ನಿ ಇತ್ತು ಭಟ್ಕಳಕ್ಕೆ. ಸೊ ಅಲ್ಲಿಂದ ನಾವು 2 ಅವರ್ ಜರ್ನಿ ನಂತರ ನಾವು ಭಟ್ಕಳ ರೀಚ್ ಆದಾಗ ಅಲ್ಲಿಂದ ಆಟೋ ಮಾಡಿ ಮತ್ತೆ ಸಪ್ರೇಟ್ ಹೋಗಲಿಕ್ಕಿತ್ತು. ಬಿಕಾಸ್ ಅಲ್ಲಿಂದ ಒಂದು 3-4 ಕಿಲೋಮೀಟರ್ ಇರಬಹುದು, ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಸೊ ಅಲ್ಲಿಂದ ಆಟೋ ಮಾಡಿ ಹೋದ್ವಿ. ಬಟ್ ನಮ್ಮ ಮೈಂಡಲ್ಲಿ ಏನಿತ್ತು ಅಂತಂದರೆ, ಆಲ್ರೆಡಿ ಟೆಂಪಲ್ಗೆ ಲೇಟ್ ಆಗಿತ್ತು. ಆಫ್ಟರ್ನೂನ್ ನಂತರ ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಸೊ ಕ್ಲೋಸ್ ಆಗಿರಬಹುದು, ನಮಗೆ ಟೆಂಪಲ್ಗೆ ದರ್ಶನ ಮಾಡಲಿಕ್ಕೆ ಆಗಲ್ಲ. 2 ಅವರ್ ಜರ್ನಿ ಮಾಡಿ, ಅಷ್ಟು ಲಾಂಗ್ ಜರ್ನಿ ಮಾಡಿ ಬಂದಿದ್ದೀವಿ ಟೆಂಪಲ್ಗೆ ದರ್ಶನ ಮಾಡಲಿಕ್ಕೆ. ಸೊ ದರ್ಶನ ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋದು ತಲೆಯಲ್ಲಿ ಕೂತಿತ್ತು. ನಮ್ಮ ಅಪ್ಪ ಕೂಡ ತುಂಬ ಟೆನ್ಷನ್ ತಗೊಂಡು, ಅಷ್ಟು ದೂರದಿಂದ ಬಂದಿದ್ದೀವಿ, ದರ್ಶನ ಮಾಡಲಿಕ್ಕೆ ಆದರೆ ಸಾಕು ದೇವ್ರದ್ದು ಅಂತಂದ್ಬಿಟ್ಟು ಮೈಂಡಲ್ಲಿ ಅವ್ರು ತುಂಬ ಯೋಚನೆ ಮಾಡಿಕೊಂಡು ಕೂತಿದ್ರು. ಪರವಾಗಿಲ್ಲ, ನಾವು ಲೇಟ್ ಆದರೂ ಪರವಾಗಿಲ್ಲ, ಟೆಂಪಲಲ್ಲಿ ದರ್ಶನ ಮಾಡಿಕೊಂಡೇ ಹೋಗಬೇಕು ಅಂತಲೇ ನಾವು ಮತ್ತೆ ಅಲ್ಲಿಂದ ವಾಪಸ್ ಹೋಗದೇ ಬಂದ್ವಿ. ಮಾಡಿಕೊಂಡೇ ಹೋಗುವ, ಅಟ್ಲೀಸ್ಟ್ ದೇವರ ದರ್ಶನ ಪಡೆದೇ ಇದ್ದರೂ ಕೂಡ ಅಲ್ಲಿ ಔಟ್ಸೈಡ್ನಾದರೂ ನೋಡಿಕೊಂಡೇ ಹೋಗುವ ಅಂತ ಅಂದ್ಬಿಟ್ಟೆ ಬಂದ್ವಿ. 2.5 ಗಂಟೆ ನಂತರ ನಾವು ಟೆಂಪಲ್ ಹತ್ರ ಬಂದ್ವಿ. ದೂರದಿಂದ ಟೆಂಪಲ್ ನೋಡ್ದಂಗೆ ಏನೋ ಒಂಥರ ಖುಷಿ, ನೆಮ್ಮದಿ ಅನ್ನಿಸ್ತಾ ಇತ್ತು. ಬಂದು ರೀಚ್ ಆದ್ವಿ. ಅಲ್ಲಿ ಆಲ್ರೆಡಿ 10 ನಿಮಿಷ ಲೇಟ್ ಆದ ಕಾರಣ ಟೆಂಪಲ್ ಆಲ್ರೆಡಿ ಕ್ಲೋಸ್ ಆಗಿತ್ತು. ಬೇಜಾರಾಯಿತು. ಅಷ್ಟು ದೂರದಿಂದ ಬಂದರೂ ಕೂಡ ದೇವ್ರ ದರ್ಶನ ಮಾಡಲಿಕ್ಕೆ ಆಗಿಲ್ವಲ್ಲ, ವಾಪಸ್ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಅವ್ರ ಹತ್ರ ಕೇಳಿದಾಗ ಶಾಪ್ನವ್ರ ಹತ್ರ ಅವ್ರು ಹೇಳಿದ್ರು, ಇಲ್ಲ 3 ಗಂಟೆಗೆ ಓಪನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸ್ವಲ್ಪ ನೆಮ್ಮದಿ ಅನಿಸ್ತಾಯಿತ್ತು. 3 ಗಂಟೆವರೆಗೂ ವೇಟ್ ಮಾಡಿದ್ರಾಯಿತು, ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಅಲ್ಲಿವರೆಗೂ ದೇವರಿಗೆ ಬೇಕಾದ ಪೂಜೆ ಸಾಮಾನ ತೊಗೊಳ್ಳುವ ಅಂತ ಅಂದ್ಬಿಟ್ಟು ಉಡಿಗೆ ಬೇಕಾಗಿದ್ದೆಲ್ಲ ಐಟಮ್ಸ್, ಹೂವು, ಕಾಯಿ, ಹಣ್ಣು ಅದನ್ನೆಲ್ಲ ತೊಗೊಂಡು ಪರ್ಚೇಸ್ ಮಾಡಿಬಿಟ್ಟು ಅಪ್ಪ ಅಮ್ಮ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನ ಒಳಗಡೆ ಹೋಗಿ ವೇಟ್ ಮಾಡುವ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಐಟಮ್ಸ್ ಎಲ್ಲ ತೊಗೊಂಡ್ಬಿಟ್ಟು ನಮ್ಮಮ್ಮ ಅಪ್ಪ ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿ ಟೆಂಪಲ್ ಒಳಗಡೆ ಹೋಗ್ತಾಯಿದ್ವಿ. ಟೆಂಪಲ್ ಒಳಗಡೆ ಹೋಗ್ತಿದ್ದಂಗೆ ಸ್ವಲ್ಪ ಕೈ ಕಾಲು ಮುಖ ತೊಳೆದ್ಬಿಟ್ಟು ಒಳಗಡೆ ಹೋಗೋ ಪದ್ಧತಿ ಇದೆ. ಸೊ ಹಾಗೆ ಕೈ ಕಾಲು ಮುಖನ ತೊಳೆದ್ಬಿಟ್ಟು ಟೆಂಪಲ್ ಒಳಗಡೆ ಹೋಗುವ ಅಂತ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಏನೋ ಒಂಥರ ನೆಮ್ಮದಿ, ಖುಷಿ, ಏನೋ ಹೇಳೋಕ್ಕಾಗದೇ ಇರೋವಂಥದ್ದು ಖುಷಿ ಆಗ್ತಾಯಿತ್ತು. ತುಂಬ ಶಾಂತತೆ ಇತ್ತು, ತುಂಬ ಸರಳತೆ ಇತ್ತು. ಯಾರೂ ಇರಲಿಲ್ಲ ಅಕ್ಕಪಕ್ಕ, ಯಾವುದೇ ರೀತಿ ಗದ್ದಲ ಸೌಂಡ್ ಏನೂ ಇರಲಿಲ್ಲ. ಖುಷಿ ಇತ್ತು. ಅಮ್ಮ ಅಂತೂ ಹೋಗಿದ ತಕ್ಷಣ ಅಲ್ಲಿ ಕೈ ಮುಗಿತಾನೇ ಇದ್ದರು, ಪದೇ ಪದೇ ಕೈ ಮುಗಿತಾನೇ ಇದ್ದರು, ಬೇಡ್ಕೋತಾನೇ ಇದ್ದರು. ನಮಗಿಂತ ಮುಂಚೆ ಆಲ್ರೆಡಿ ಬೇರೆಯವರು ಇದ್ದರು, ಕಪಲ್ಸ್ ಬಂದಿದ್ದರು. ಸೊ ಕ್ಯಾಮ್ರಾ ಮತ್ತು ಮೊಬೈಲ್ ದೇವಸ್ಥಾನ ಒಳಗಡೆ ಅಲೋ ಇರಲಿಲ್ಲ. ಸೊ ಹಾಗಾಗಿ ನಾನು ಔಟ್ಸೈಡಿಂದನೇ ತೊಗೊಳ್ಳುವ ಅಂತಿದ್ದೆ. ಬಟ್ ದೇವ್ರ ದರ್ಶನ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಸ್ವಲ್ಪ ನಾನು ವಿಂಡೋ ಹತ್ರ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಬೇಕು ಅಂತಂದ್ಬಿಟ್ಟು ವಿಂಡೋ ಹತ್ರ ಕೂತು ನಿಂತು ಸ್ವಲ್ಪ ದೇವ್ರ ದರ್ಶನ ಮಾಡಿದೆ. ಅಲ್ಲಿ ನಿಂತು 1/2 ಅವರ್ ಇದ್ದೀನಿ. ಅಲ್ಲೇ ದೇವ್ರನ್ನ ನೋಡಿಕೊಂಡು ಏನೋ ಒಂಥರ ನೋಡಿದ್ರೆ ನೋಡ್ತಾನೇ ಇರಬೇಕು, ಏನೋ ಒಂಥರ ನೆಮ್ಮದಿ. ಅಲ್ಲೇ ನಿಂತ್ಕೊಂಡಿರಬೇಕು, ನೋಡ್ತಾನೆ ಇರಬೇಕು, ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೋಬೇಕು ಅನ್ನೋವಂಥ ಭಾವ ಬರುತ್ತೆ. ಒಂಥರ ನೆಮ್ಮದಿಯಿಂದನೇ ಇದ್ದೆ, ಖುಷಿಯಿಂದನೇ ಇದ್ದೆ. ಆವತ್ತಿನ ದಿನ ಆ ಟೆಂಪಲಿಗೆ ಹೋಗಿದ್ದಕ್ಕೆ ಖುಷಿ ಆಯಿತು. ಅದಾದ ನಂತರ 3 ಗಂಟೆ ಆಗ್ತಾ ಬಂತು. 3 ಗಂಟೆ ನಂತರ ಅವ್ರ ಅರ್ಚಕರು ಮತ್ತು ಅಲ್ಲಿ ಇರೋ ಸಿಬ್ಬಂದಿ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆದರು. ಸೊ ನಾನು ಅಲ್ಲಿಂದ ಸ್ವಲ್ಪ ಹಿಂದೆ ಬಂದೆ. ಅರ್ಚಕರು ಕೂಡ ಬಂದಿದ್ದರು. ಅಲ್ಲಿಗೆ ಪೂಜೆಗೆ ಬೇಕಾಗಿರೋದು ಕುಂಕುಮಾರ್ಚನೆಗೆ ಪಾವತಿ ತಗೊಂಡು ಒಳಗಡೆ ಹೋದ್ವಿ. ಅಪ್ಪ ಅಮ್ಮ ನಾನು ಒಳಗಡೆ ಹೋಗ್ತಿದ್ದಂಗೆ ಆಲ್ರೆಡಿ ಬೇರೆಯವರು ಬಂದಿದ್ದರು, ಅವ್ರು ಪೂಜೆ ಮಾಡಿಸ್ತಾ ಇದ್ದರು.
ಮಾಡಿಸಿ ನಾವು ಆರಾಮಾಗಿ ಲೇಟಾದರೂ ಪರವಾಗಿಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗುವ, ಅಷ್ಟು ದೂರದಿಂದ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಎಲ್ಲರೂ ಪೂಜೆ ಮಾಡಿಸಿ ಹೋದ್ವಿ. ಕೊನೆಯದಾಗಿ ನಾವು ಎಲ್ಲರದ್ದು ಪೂಜೆ ಆಯಿತು. ಅವ್ರ ಪೂಜೆ ಆಗ್ತಿದ್ದಂಗೆ ಅರ್ಚಕರು ನಮ್ಮ ಪೂಜೆನ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ಪೂಜೆ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಮದು ದೇವರಲ್ಲೆಲ್ಲ ಬೇಡ್ಕೊಂಡ್ವಿ, ದರ್ಶನ ಮಾಡಿದ್ವಿ. ಅಲ್ಲಿ ಆಕಳಿತ್ತು, ಅವಳಿಗೆ ಒಂದು ಬಾಳೆಹಣ್ಣು ಕೊಟ್ಟು ಆಮೇಲೆ ಮನೆಗೆ ರಿಟರ್ನ್ ಆಗಲಿಕ್ಕೆ ಹೊರಟ್ವಿ. ತುಂಬ ಇಷ್ಟೊತ್ತು ಟೆಂಪಲಲ್ಲಿ ವೇಟ್ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ದೇವ್ರ ದರ್ಶನ ಒಳ್ಳೆಯ ರೀತಿಯಲ್ಲಿ ಆಯಿತು. ನಮ್ಗೆ ಯಾವುದೇ ರೀತಿ ತೊಂದರೆ, ಕಷ್ಟ ಅಂತ ಅನ್ನಿಸ್ಲಿಲ್ಲ. ವೇಟ್ ಮಾಡಿದ್ರು ಕೂಡ ಲೇಟಾದರೂ ಪರವಾಗಿಲ್ಲ, ಮಾಡಿಕೊಂಡೇ ಹೋಗಬೇಕು ಅಂತ ಮೈಂಡಲ್ಲಿತ್ತು. ಸೊ ದೇವ್ರ ದರ್ಶನ ಮುಗೀತು, ಅಮ್ಮನ ಜೊತೆ ಹರಟೆ ಹೊಡೆದು ಆರಾಮಾಗಿ ಮನೆಗೆ ರಿಟರ್ನ್ ಆದ್ವಿ. ತುಂಬ ನೆಮ್ಮದಿ ಅನ್ನಿಸ್ತು. ಸೊ ಇದು ನನ್ನ ಮೊದಲ ವ್ಲಾಗ್ ಆಗಿರುತ್ತೆ. ಸೊ ಬಾಯ್.